ಭಟ್ಕಳದ ಕಡವಿನಕಟ್ಟೆ ನದಿಗೆ ಈಜಲು ಹೋದ ಯುವಕ ನೀರುಪಾಲಾದ ಘಟನೆ ನಡೆದಿದೆ. ಅಲ್ಲದೆ ರಕ್ಷಣೆಗೆ ಧಾವಿಸಿದ ಮಹಿಳೆಯು ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ದಾಳೆ. ಇದನ್ನ ವಿಧಿ ಎನ್ನಬೇಕು ಅಥವಾ ಹುಟ್ಟು ಸಾವು ಸಹಜ ಎನ್ನುವ ಎಚ್ಚರಿಕೆಯೇ ಭಟ್ಕಳದಾದ್ಯಂತ ಹೆಚ್ಚಿನ ಜನರ ಒಡಲ ದಾಹವನ್ನ ನೀಗಿಸುವ ತಾಯಿ ಕಡವಿನಕಟ್ಟೆ ನದಿ. ಒಬ್ಬ ಹದಿಹರಿಯದ ಯುವಕನನ್ನ ಮತ್ತು ಓರ್ವ ಮಹಿಳೆಯನ್ನ ತನ್ನೊಡಲಿಗೆ ಸೆಳೆದಿತ್ತು. ಹೌದು, ಭಟ್ಕಳದ ಕಂಡೇಕೊಡ್ಲು ನಿವಾಸಿಗಳಾದ ಪಾರ್ವತಿ ಶಂಕರ್ ನಾಯ್ಕ್ ಮತ್ತು ಸೂರಜ್ ಪಾಂಡು ನಾಯ್ಕ್ ಕಡವಿನಕಟ್ಟೆ ನದಿಯಲ್ಲಿ ಮುಳುಗಿ ಅಸುನೀಗಿದ ದುರ್ದೈವಿಗಳು. ಬಿಸಿಲ ತಾಪಕ್ಕೆ ಮಕ್ಕಳು ನೀರಾಟವನ್ನ ಇಷ್ಟಪಡುವುದು ತೀರಾ ಸಹಜ. ಅದನ್ನ ಹಿರಿಯರು ತೀರಾ ವಿರೋಧಿಸುವುದು ಕೂಡ ಸರಿಬರಲಾರದು. ಮಕ್ಕಳು ಬಾಲ್ಯವನ್ನ ಹೀಗೆ ಅನುಭವಿಸಿದರೆ ಮಾತ್ರ ಮಕ್ಕಳಲ್ಲಿನ ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ. ಆದರೆ ವಿಧಿ ಯಾವ ಗಾಳವನ್ನು ಹಾಕಿ ಯಾರನ್ನ ಬರಸೆಳೆಯುತ್ತದೆ ಎಂದು ಯಾರೂ ಕೂಡ ಅರಿಯಲಾರರು. ಮಧ್ಯಾಹ್ನದ ಸುಡು ಬಿಸಿಲಿಗೆ ಸೂರಜ್ ಮತ್ತು ಗೆಳೆಯರು ಸೇರಿ ಪಕ್ಕದಲ್ಲೇ ಇರೋ ಕಡವಿನಕಟ್ಟೆಯ ನದಿಯ ರೈಲ್ವೆ ಸೇತುವೆಯ ಬಳಿ ಈಜಲು ತೆರಳಿದ್ದರು. ಮಕ್ಕಳನ್ನ ಮಾತ್ರ ನದಿಯಲ್ಲಿ ಈಜಲು ಕಳುಹಿಸುವುದು ಸುರಕ್ಷತೆಯ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೆ ಸೂರಜ್ ಗೆಳೆಯನ ತಾಯಿ ಪಾರ್ವತಿ ಶಂಕರ್ ನಾಯ್ಕ್ ಕೂಡ ಜೊತೆಯಾಗಿದ್ದರು. ಮಕ್ಕಳು ನೀರಾಟದಲ್ಲಿ ತೊಡಗಿಕೊಂಡರೆ ಪಾರ್ವತಿ ನಾಯ್ಕ್ ದಡದಲ್ಲಿ ಕಲ್ಲಿನ ಮೇಲೆ ಕುಳಿತು ಮಕ್ಕಳನ್ನ ಗಮನಿಸುತ್ತಿದ್ದಳು. ಈ ನಡುವೆ ಇದ್ದಕ್ಕಿದ್ದಂತೆ ಸೂರಜ್ ನದಿಯಲ್ಲಿ ಮುಳುಗತೊಡಗಿದ. ಇದನ್ನ ನೋಡಿದ ಪಾರ್ವತಿ ಶಂಕರ್ ನಾಯ್ಕ್ ಆ ಹುಡುಗನ ರಕ್ಷಣೆಗೆ ಧಾವಿಸಿದ್ದಾಳೆ. ಕ್ಷಣ ಮಾತ್ರದಲ್ಲಿ ವಿಧಿ ತನ್ನ ಆಟವನ್ನ ಮುಗಿಸಿದೆ. ಎದೆ ಮಟ್ಟಕ್ಕೆ ಬೆಳೆದು ನಿಂತ ಮಗನ ಸಾವು ಒಂದು ಕಡೆ, ಕೈತುತ್ತು ತಿನ್ನಿಸಿ ಮಮಕಾರದಿಂದ ಬೆಳೆಸಿದ ತಾಯಿಯನ್ನ ಕಳೆದುಕೊಂಡ ಮಗನ ಸಂಕಟ ಮತ್ತೊಂದು ಕಡೆ. ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ಭಟ್ಕಳದ ಸರ್ಕಾರಿ ತಾಲೂಕಾಸ್ಪತ್ರೆಗೆ ತಂದಾಗ ನೂರಾರು ಜನ ನೆರೆದಿದ್ದು ಎಲ್ಲರ ಕಣ್ಣಲ್ಲೂ ಅರಿವಿಗೆ ಬಾರದೆ ಕಣ್ಣೀರು ಜಿನುಗುತ್ತಿತ್ತು. ದಿನ ಬೆಳಗಾದರೆ ಪ್ರವಾಸಕ್ಕೆಂದು ಬಂದು ನೀರಿನಲ್ಲಿ ಮುಳುಗಿ ಸಾಯುವ, ಹೊಳೆ ಕೆರೆಗಳಲ್ಲಿ ಈಜಲು ತೆರಳಿ ಸಾವನ್ನಪ್ಪುವ ವರದಿಗಳನ್ನ ನಾವು ಗಮನಿಸುತ್ತಲೇ ಇರುತ್ತೀವಿ. ನದಿ ಸಮುದ್ರಗಳ ಆಳ ಅಗಲ, ಸೆಳೆತ ಸುಳಿ ಮೇಲ್ನೋಟಕ್ಕೆ ಕಾಣುವಷ್ಟು ಸುಲಭವಲ್ಲ. ಯಾವುದಕ್ಕೂ ನೀರಾಟವಾಡುವಾಗ ಕೊಂಚ ಹೆಚ್ಚಿನ ಜಾಗೃತಿ ವಹಿಸಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿಯೂ ಹೌದು. ವಿಸ್ಮಯ ನ್ಯೂಸ್, ಈಶ್ವರ್ ನಾಯ್ಕ್, ಭಟ್ಕಳ.